ಇವೆಲ್ಲಾ ಕಂಟೆಂಟ್ ಸೇರೋದ್ರಿಂದ ಆಟೋಮೆಟಿಕ್ ಆಗಿ ರಿಸಲ್ಟ್ಸ್ ಬರಲೇಬೇಕು ಸರ್. ಯಾಕೆಂದ್ರೆ ಎಲ್ಲಾ ಭೂಮಿಗೆ ಎಲ್ಲ ಲಘು ಪೋಷಕಾಂಶಗಳು, ಬೇವಿನ ಹಿಂಡಿ, ಅರಳಿಂಡಿ ಎಲ್ಲ ಸೇರ್ತು ಅಂದ್ರೆ ಆಟೋಮೆಟಿಕ್ ಆಗಿ ಇಳುವರಿ ಜಾಸ್ತಿ ಆಗುತ್ತೆ. ನಮ್ಮ ಇಸ್ರೇಲ್ ಮಾದರಿ ಟೆಕ್ನಾಲಜಿ ಅಂದ್ರೆ ಏನು ಅಂದ್ರೆ 50 kg ಬ್ಯಾಗ್ಗಳಲ್ಲ ಸರ್. ನಾವು ಕೊಡ್ತಾ ಇರೋ ಟೆಕ್ನಾಲಜಿ ಎಲ್ಲ 50 kg 1 ಲೀಟರ್ ಕಾನ್ಸಂಟ್ರೇಷನ್ ಮಾಡಿ ಅದನ್ನ ಕೊಡ್ತಾ ಇದೀವಿ. ಹಾಗಾಗಿ ರೈತನಿಗೆ ಯೂಸ್ ಮಾಡಕ್ಕೂ ಕೂಡ ಈಸಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇಳುವರಿಗೆ ಕೂಡ ಕಾರ್ಮಿಕರ ಕೆಲಸನೂ ಕಡಿಮೆ. ಈಗ 50 kg ಬ್ಯಾಗ್ ಅಂತ ಏನ್ ಮಾಡ್ತಾರೆ ಅದು ಅಷ್ಟು ಎಫೆಕ್ಟಿವ್ ವರ್ಕ್ ಮಾಡ್ತಾ ಇಲ್ಲ. ಇದು ವರ್ಕ್ ಮಾಡ್ತೈತೆ ಅನ್ನಿಸ್ತೈತಾ ಸರ್? ಈ ಏರಿಯಾಗಳಲ್ಲಿ ಭದ್ರಾವತಿ ಏರಿಯಾ, ಇದು ಹತ್ತಿಗುಂದ ಏರಿಯಾ ಸರ್. ಈ ತೋಟನ ಬೇಕಾದ್ರೆ ಯಾರು ಬೇಕಾದ್ರೆ ಬಂದು ವಿಸಿಟ್ ಮಾಡ್ಬೋದು. ದೀಪು ಸರ್ ಅಂತ ಭದ್ರಾವತಿ ಅವರು ಸರ್, ನಮ್ಮ ಕಂಪ್ನಿ ಟಾಪ್ ಲೀಡರು ಸರ್ನ ಯಾರು ಬೇಕಾದ್ರೂ ಬಂದು ವಿಸಿಟ್ ಮಾಡಿದ್ರೆ ಅವ್ರ ತೋಟ ವಿಸಿಟ್ ಮಾಡಿ ಅದಕ್ಕೆ ಏನಾರ ರೋಗಗಳಿದ್ರೆ ಇರಲಿ, ಮತ್ತೆ ಅದಕ್ಕೆ ಇಳುವರಿ ಕಮ್ಮಿ ಇರಲಿ, ಡ್ರಾಪಿಂಗ್ ಇದ್ರೆ ಅದಕ್ಕೆ ತಕ್ಕಂಥ ಫಾರ್ಮುಲಾಗಳನ್ನ ಮಾಡಿಕೊಟ್ಟು ಅವ್ರ ತೋಟನ ನೀಟಾಗಿ ಡೆವಲಪ್ ಮಾಡ್ಕೊಡೋಕೆ ನಾವು ಸಹಾಯ ಮಾಡ್ತೀವಿ. ನಮ್ಮ ಕಂಪ್ನಿ ಉದ್ದೇಶನೇ ಕೆಮಿಕಲ್ ಫ್ರೀ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟು. KVAC ಅಪ್ರೂವ್ಡ್ ಕಂಪನಿ. ಯೂಸ್ ಮಾಡಿ 4 ಜನಕ್ಕೆ ಕೇಳ್ಬೋದಾ ಸರ್? ನೀವು ನೆಕ್ಸ್ಟ್ ಹೇಳ್ಬೋದು ಸರ್, 100% ಹೇಳ್ಬೋದು. 100% 100% ಹೇಳ್ಬೋದು. ನಿಮ್ಮ ತೋಟದಲ್ಲಿ ಒಂದು ಬ್ಯಾನರ್ ಹಾಕ್ಬೋದಾ? ಹಾಕ್ಬೋದು ಸರ್, ನಾನೇ ಹಾಕ್ತೀನಿ. ಕಟ್ ಕೊಡ್ರಿ ನೀವು, ನಾನೇ ಹಾಕ್ಬಿಡ್ತೀನಿ ಕ್ಲೀನಾಗಿ. ನನಗೆ ಯಾಕೆ ಗೊತ್ತಾ, ರಿಸಲ್ಟ್ ಇದೆ, ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ಬೇಕಾದ್ರೆ ಕೇಳಿದ್ರೆ ನಾನು ಎಲ್ಲ ಹೇಳ್ತೀನಿ ಸರ್. ನಿಮ್ಗೇನ್ ಸರ್, ನೀವು ಪಕ್ಕದ ಜಮೀನು ರೈತರ? ಪಕ್ಕದಲ್ಲ, ನಮ್ದು ದೂರ ಐತೆ ಜಮೀನು ಸರ್. ನಿಮ್ಗೆ ಏನ್ ಅನುಭವ ಐತೈತೆ ಸರ್ ಮೊದ್ಲು ಇದಕ್ಕೂ? ಈಗ ಮುಂಚೆ ಮಾಡೋದಕ್ಕಿಂತ ಈಗ ಸ್ವಲ್ಪ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಯಾಕಂತಂದ್ರೆ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಹಳ್ಳುದ್ರವು ಮತ್ತೆ ಇಡಮುಂಡಿ ರೋಗದ್ದು ಬಹಳ ಎಫೆಕ್ಟ್ ಇದೆ. ಎಲ್ಲ ತೋಟದಲ್ಲಿ ಅಷ್ಟೇ, ಪ್ರತಿಯೊಂದು ತೋಟದಲ್ಲಿ ಈ ಕಡೆ ಸರೌಂಡಿಂಗ್ ಅಲ್ಲಿ ಪೂರ್ತಿ ಆ ತರ ಇದೆ. ಈಗ ಜಸ್ಟ್ ಇವರು 6 month ಯೂಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ನೋಡಿದಂಗೂ ಸ್ವಲ್ಪ ಡೆವಲಪ್ ಕಾಣ್ತಾ ಇದೆ ನಮ್ಗೆ ಕಂಡಂಗೆ. ಯೂಸ್ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಇದೆ ಅಂತ ನೋಡಿ ಸರ್. ರೈತರು ನಾವು ಹೇಳ್ಬೋದು, ರೈತರು ಪ್ರೀತಿಗೆ ಅವ್ರ ತೋಟದ ಬಗ್ಗೆ ಹೋಳ್ಕೋಬಹುದು. ಪಕ್ಕದ ರೈತರು ಈಸಿಯಾಗಿ ಹೋಗಲ್ಲ. ನೋಡಿ ಅವ್ರು ಹೇಳ್ತಾ ಇರೋ ಮಾಹಿತಿ ಏನು ಅಂದ್ರೆ, ತೋಟ ಚೆನ್ನಾಗೈತೆ ಅಂದ್ರೆ ನಿಮ್ಗೆ ಅನುಭವ ಆಗೈತೆ. ಚೆನ್ನಾಗಿದೆ ಅಂತಂದ್ರೆ ನಾವು ಈಗ ಎದ್ದು ಬಿದ್ದು ಇಲ್ಲೇ ಓಡಾಡ್ತಿರ್ತೀವಲ್ಲ, 24 hours ಇಲ್ಲೇ ಓಡಾಡ್ತಿರ್ತೀವಿ. ನಮ್ಮ ತೋಟನು ಪಕ್ಕದಲ್ಲಿ ಇದೆಲ್ಲ, ಇನ್ನೊಂದು 5 kilometers ದೂರದಲ್ಲಿದೆ. ಬಟ್ ಅಲ್ಲಿ ಇಲ್ಲಿಗೂ ಹೋಲಿಸಿದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗೈತೆ ಕಾಣ್ತಾ ಇದೆ. ಆಮೇಲೆ ಏನಪ್ಪಾ ಅಂದ್ರೆ, ಇವರು ಯಾವಾಗ ನಾವು ಆರ್ಗ್ಯಾನಿಕ್ ಕೊಟ್ವಿ ಅವತ್ತಿಂದಾನೇ ಸಾವಯವ ಗೊಬ್ಬರದ್ದು ಎಲ್ಲಾ ತರದ್ದು ಕೆಮಿಕಲ್ ಯಾವುದೇ ಕೆಮಿಕಲ್ ಒಂದನ್ನು ಯೂಸ್ ಮಾಡಿಲ್ಲ. ಗಿಡ ಮತ್ತೆ ಈಗ ಕಳೆನಾಶಕ ಅಂತೂ ಮುಟ್ಟೇ ಇಲ್ಲ. ಕಳೆನಾಶಕನೂ ನಿಲ್ಸಿದೀನಿ. ಈಗ ಕೈಯಲ್ಲಿ ಕಳೆನ ಕಿತ್ತಿದ್ದಾರೆ, ಹಾಗಾಗಿ ಎರೆಹುಳಗಳು ಅಲ್ಲಲ್ಲೇ ಕಾಣ್ತಾ ಇದಾರೆ, ಇವಾಗ ಕಾಣ್ತಾ ಇದೆ. ಸೊ ಈ ಸಲ ಕೊಟ್ರೆ 2ನೇ ಟ್ರಿಪ್ ಆಗತ್ತೆ ಇವ್ರದ್ದು. ಫಸ್ಲು ತುಂಬಾ ಚೆನ್ನಾಗಿದೆ, ಹಳ್ಳುದ್ರತಾ ಇಲ್ಲ. ಆಮೇಲೆ ಸುಳಿ ರೋಗಗಳು ಮತ್ತೆ ಇಡ್ಗುಲ್ ಮಂಡಿ ರೋಗ ಎಲ್ಲ ಗರಿಗಳು ಓಪನ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ತೋಟನ. ಅದು ಅವ್ರ ಬಾಯಲ್ಲೇ ಹೇಳಿರೋದು. ನಾವಾಗೆ ಏನೋ ಕ್ರಿಯೇಟ್ ಮಾಡಿ ಹತ್ತಿರದಲ್ಲಿ ಏನೋ ಒಂದು ಸ್ವಲ್ಪ ಫುಲ್ಲು ತಗೊಬೇಕು ಅಂತಲೂ ನಾನು ಮಾಡ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು.